ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಗಾಯ್ಸ್, ಇವತ್ತು ನಾನು ಬಂದಿದ್ದೀನಿ ನನ್ನ ಬಟ್ಟೆ ತೊಗೊಳಕ್ಕೆ. ಅಂದರೆ ಗಾಯ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಾವು ಶೋರೂಮಿಗೆ ಬಂದಿದ್ದೀವಿ, ಅಂದರೆ ಬ್ಲೇಸರ್ ಶೋರೂಮ್ಗೆ. ಸೊ ಗಾಯ್ಸ್, ಇಲ್ಲಿ ನಾನು ನಂದು ಶೂಟ್ನ ಕಸ್ಟಮೈಸ್ ಮಾಡಿಸ್ತಾ ಇದ್ದೀನಿ. ಅಂದರೆ ಗೈಸ್, ನಾನು ಈ ಥರ ಒಂದಷ್ಟು ಡಿಸೈನ್ಸ್ ಎಲ್ಲ ನೋಡಿದೆ. ಇಲ್ಲಿ ನೀವು ತೋರಿಸ್ತಾ ಇದ್ದೀನಿ ನೋಡಿ, ಹೆಂಗೆಲ್ಲ ಮಸ್ತ್ ಶೂಟ್ಸ್ ಇದೆ. ಸೊ ಗೈಸ್, ಈಗ ಬನ್ನಿ, ಈಗ ಫುಲ್ ಬುಕ್ ಆಗಿದೆ ನನ್ನದು ಶೂಟು. ಅಂದರೆ ನಾನೊಂದು ಬ್ಲೇಸರ್ ತೊಗೊಂಡಿದ್ದೀನಿ, ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ. ಅಂದರೆ ಲಾಸ್ಟಲ್ಲ, ಮದುವೆ ದಿವಸನೇ ರಿವೀಲ್ ಮಾಡ್ತೀನಿ ನಾನು ನಿಮಗೆ, ಯಾಕಂದರೆ ಇವಾಗಲೇ ರಿವೀಲ್ ಮಾಡ್ತಿಲ್ಲ. ಸೊ ಗಾಯ್ಸ್, ಇಲ್ಲಿ ನೀವು ನೋಡಿ, ಇವಾಗ ಫುಲ್ ಶೂಟಿಂದೆಲ್ಲ ಮುಗಿಸ್ಕೊಂಡಾಗಿ ಇವಾಗ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆಗೆ ಹೋಗಿ ನಾವು ನಮ್ಮದು ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕೆ ನೋಡ್ತಾ ಇದ್ದೀವಿ. ಸೊ ಗಾಯ್ಸ್, ಇಲ್ಲಿ ನೋಡಿ, ಇವಾಗ ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ. ಸೊ ಗಾಯ್ಸ್, ಇಲ್ಲಿ ನಾವು ಎಷ್ಟೊಂದು ಶಾಪ್ಸ್ ಎಲ್ಲ ಹುಡ್ಕಾಡ್ತಿದ್ದೀವಿ ರಿಟರ್ನ್ ಗಿಫ್ಟ್ಸಿಗೆ, ಮದುವೆಗೆ. ಸೊ ಗಾಯ್ಸ್, ಈಗ ನಾವು ಬ್ಯಾಗ್ಸ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ರಿಟರ್ನ್ ಗಿಫ್ಟಾಗಿ ಎಲ್ಲರಿಗೂ ಬ್ಯಾಗ್ಸ್ ಕೊಡೋಣ ಅಂತ, ಚಿಕ್ಕ ಬ್ಯಾಗ್ಸ್ ಕೊಡೋಣ. ಯಾಕಂದರೆ ಆಲ್ರೆಡಿ ನಾವು ಸ್ಯಾರೀಸ್ ಎಲ್ಲ ಜಾಸ್ತಿ ಕಾಸ್ಟ್ಲಿ ತಂದಿದ್ದೀವಿ. ಈಗ ಬ್ಯಾಗ್ಸ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಒಂದು 45-50 ರುಪೀಸ್ ಹಂಗೆ ನೋಡ್ತೀವಿ ಒಂದೊಂದು ಬ್ಯಾಗ್ಸ್ ರೇಟ್ ಮಿನಿಮಮ್ ಅಂದರೆ. ಸೊ ಗಾಯ್ಸ್, ಈಗ ನಾನು ಎಲ್ಲ ಬ್ಯಾಗ್ ಅಂಗಡಿಗೆ ಹೋಗಿ ಕೇಳ್ತಾ ಇದ್ದೀನಿ, ಎಷ್ಟೆಷ್ಟಿದೆ ರೇಟು ಎಲ್ಲ ಇಲ್ಲೇ ಕೊಡ್ತೀರಾ. ಯಾಕೆಂದರೆ ಗಾಯ್ಸ್, ನಮಗೆ ನಮಗೆ 700 ಪೀಸಸ್ ಬೇಕು ಬ್ಯಾಗ್ಸು ನಿಮಗೆ, ಅಂದರೆ ನಮಗೆ, ಅಂದರೆ ಎಲ್ಲರಿಗೂ ಕೊಡಬೇಕಲ್ಲ, ಅದಕ್ಕೆ 700 ಬೇಕು ಮಿನಿಮಮ್ ನಮಗೆ. ಸೊ ಗಾಯ್ಸ್, ಈಗ ಬನ್ನಿ, ಈಗ ಒಂದು ಅಂಗಡಿ ನಾವು ಹೋಗ್ತಾ ಇದ್ದೀವಿ ಒಳಗಡೆ. ಆ ಅಂಗಡೀಲಿ ಬ್ಯಾಗ್ಸ್ ಇರುತ್ತೆ ಮೋಸ್ಟ್ಲಿ. ಅದಾದಮೇಲೆ ಗಾಯ್ಸ್, ನಾನು ಮನೆಗೆ ಬಂದಮೇಲೂ ಪ್ರತಿಯೊಂದು ಐಟಮ್ದು ತೋರಿಸ್ತೀನಿ ನಾನು ನಿಮಗೆ ಏನೇನು ತಂದಿದ್ದೀವಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಥರ ರಿಟರ್ನ್ ಗಿಫ್ಟ್ ಇತ್ತು. ಬ್ಯಾಗ್ಸ್ ಎಲ್ಲ ಇಲ್ಲೇ ಇದೆ, ನೀವು ನೋಡ್ತಿರ್ಬೋದು ಮೇಲೆಗೇ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ವುಡ್ಡಿನ ಐಟಮ್ಸು, ಎಷ್ಟೊಂದು ಬಾಕ್ಸಸ್ಸು ಎಲ್ಲ ಇದೆ ಅಂಗಡೀಲಿ. ಸೊ ಗಾಯ್ಸ್, ಈಗ ಬನ್ನಿ, ಈಗ ನೋಡೋಣ ಎಲ್ಲಿ ಚೆನ್ನಾಗಿದೆಯೋ ಪ್ರೈಸಸ್ ಎಲ್ಲ, ಅದಕ್ಕೆ ಅಲ್ಲಿಂದನೇ ತೊಗೊಳೋಣ ನಾವು ಬ್ಯಾಗ್ಸ್ನೆಲ್ಲ. ಸೊ ಗಾಯ್ಸ್, ಈಗ ಬೇಸಿಕ್ಲಿ ನಾವು ಬ್ಯಾಗ್ಸ್ ಅಂದರೆ ರಿಟರ್ನ್ ಗಿಫ್ಟ್ಸು ಮತ್ತು ಬ್ಯಾಂಗಲ್ಸ್ ತೊಗೊಂಡೋಗ್ಬೇಕು ಕೊಡೋರಿಗೆ. ಅಂದರೆ ನಮಗೆ ಫುಲ್ ಬಂಡಲ್ ತೊಗೊತೀವಿ ಬ್ಯಾಂಗಲ್ಸ್ ಕೂಡ, ಅಂದರೆ ಫುಲ್ ಸೆಟ್ ತೊಗೊತೀವಿ ಗಾಯ್ಸ್. ಅಂದರೆ ಮದುವೆಗೆ ನಿಮಗೆ ಗೊತ್ತಾಗಿರುತ್ತಲ್ಲ ಇಷ್ಟೊಂದು ಬ್ಯಾಂಗಲ್ಸ್ ಬೇಕಾಗುತ್ತೆ ಅಂತ. ಸೊ ಗಾಯ್ಸ್, ಅದಕ್ಕೆ ಫಸ್ಟು ಇಲ್ಲಿ ಬ್ಲೌಸ್ ಪೀಸ್ ತೊಗೊಂಡ್ವಿ, ಒಂದು 6 ಪ್ಯಾಕ್ ಆ ಥರದ್ದು ನೋಡಿ. ಈ ಥರದ್ದು 6 ಪ್ಯಾಕ್ಸ್ ತೊಗೊಂಡಿದ್ದೀವಿ ನಾವು. ಇಲ್ಲಿ ನೋಡಿ, ಇನ್ನು ಮಿಕ್ಕಿದ 3 ಇಲ್ಲಿದೆ. ಮತ್ತು ಈ ಥರ ಬ್ಯಾಗ್ಸಿಗೆ ತೊಗೊಂಡಿದ್ದೀವಿ ಒಂದು ಕ್ಲೋಸ್ ರಿಲೇಟಿವ್ಸಿಗೆ ಕೊಡೋಕ್ಕೆ. ಮತ್ತು ಗಾಯ್ಸ್, ಇಲ್ಲಿ ನೀವು ನೋಡಿ, ಇಲ್ಲಿ ಬರೀ ಬಿಲ್ ತೋರಿಸ್ಲಿಲ್ಲ, ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಗಾಯ್ಸ್, ಇಲ್ಲಿ ನೋಡಿ, ಈಗ ನಾನು ಬ್ಯಾಂಗಲ್ ಶೋರೂಮಿಗೆ ಬಂದಿದ್ದೀನಿ. ಬ್ಯಾಂಗಲ್ಸ್ ಎಲ್ಲ ತೊಗೊಂಡ್ವಿ, ಅದನ್ನೆಲ್ಲ ಜಾಸ್ತಿ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಗಾಯ್ಸ್, ಇಲ್ಲಿ ಲಾಸ್ಟಲ್ಲಿ ಕ್ಯಾಬ್ ಬುಕ್ ಮಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಬರಬೇಕಾಯ್ತು. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ಆದರೂ ಕ್ಯಾಬ್ ಸಿಗಲಿಲ್ಲ. ಇಲ್ಲಿ ನೋಡಿ ಗಾಯ್ಸ್, ಈಗ ಬೆಂಗಳೂರಿಗೆ ವಾಪಸ್ ಬಂದಿದ್ದೀವಿ ನಾವು. ಇಲ್ಲಿ ನೋಡಿ, ಅದು ಫುಲ್ಲು ಬ್ಯಾಗ್ಸ್ ಇದೆ, ಇಲ್ಲಿ ಫುಲ್ ಬ್ಯಾಗ್ಸ್ ಇದೆ, ಎಲ್ಲ ಕಡೆ ಮತ್ತೆ ಫುಲ್ ಬ್ಯಾಗ್ಸಿಂದ ಫುಲ್ ತುಂಬ ಹೋಗಿದೆ. ಇಲ್ಲಿ ನೋಡಿ, ಬ್ಲೂ ಕಲರ್ದು ಅಲ್ಲಿ ಕೆಳಗಡೆ ಒಂದಷ್ಟು, ಇಲ್ಲೊಂದಷ್ಟು ಬ್ಯಾಗ್ಸ್ ಇದೆ, ಅಷ್ಟೊಂದು ಬ್ಯಾಗ್ಸ್ ಇದೆ. ಮತ್ತು ಅದ್ರ ಹಿಂದ್ಗಡೆನೂ ಎಷ್ಟೊಂದು ಬ್ಯಾಗ್ಸ್ ಇದೆ. ಸೊ ಗಾಯ್ಸ್, ಇದು ನೋಡಿ, ಇದು ರಿಟರ್ನ್ ಗಿಫ್ಟಿಗೆ ನಾವು ಎಲ್ಲರಿಗೂ ಕೊಡ್ತಿರೋದು. ಸೊ ಗಾಯ್ಸ್, ಬೇಸಿಕ್ಲಿ ಒಂದು ವುಮೆನ್ಸಿಗೆ ಒಂದು ಬ್ಯಾಗ್ಸ್, ನಾರ್ಮಲ್ ಬ್ಯಾಗ್ ಬರುತ್ತಲ್ಲ ಇದು ನಾವು 45 ರುಪೀಸ್ ಹಿಂಗೆ ತೊಗೊಂಡ್ವಿ ಒಂದು ಪೀಸು. ಇಲ್ಲಿ ಟೋಟಲಾಗಿ 700 ಪೀಸಸ್ ತಂದಿದ್ದೀವಿ ಇದ್ರದ್ದು. ಇಲ್ಲಿ ನೋಡಿ ಹೆಂಗಿದೆ ಇದ್ರ ಬ್ಯಾಗ್ಸಿಂದು. ಇದೆ ಫುಲ್ ಕಲರ್ಸ್ ಇದೆ, ಎಷ್ಟೊಂದು ಬೇರೆ ಬೇರೆ ಕಲರ್ಸ್ ಇದೆ, ಸೇಮ್ ಡಿಸೈನೇ ಬೇರೆ ಬೇರೆ ಕಲರ್ಸ್ ತೊಗೊಂಡಿದ್ದೀವಿ, ಎಲ್ಲ ಬಲ್ಕಲ್ಲಿ ತಂದಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಈ 2 ವೈಟ್ ಕಲರ್ ಬ್ಯಾಗ್ಸ್ ನೋಡ್ತಿದ್ದೀರಲ್ಲ, ಇವೆರಡು ವೈಟ್ ಕಲರ್ ಬ್ಯಾಗ್ಸೂ ಫುಲ್ ಬ್ಯಾಗ್ಸಿಂದನೇ. ಸೊ ಗೈಸ್, ಇದ್ರ ಒಂದು ಕಾಸ್ಟ್ ಬಂದು 45 ರುಪೀಸ್. ಇಲ್ಲಿ ನೀವು ನೋಡಿ, ಕಲರ್ಸ್ ತೋರಿಸ್ತೀನಿ ನಾನು ನಿಮಗೆ. ಎಲ್ಲೋ ಇದೆ, ವೈಟ್ ಕಲರ್ದು ಒಂದಿದೆ, ಕ್ರೀಮ್ ಕಲರ್ದು ಒಂಥರ, ಇದೊಂದು ವೈಟ್ ಕಲರ್ದು, ಮತ್ತು ಇದೊಂದು ಪಿಸ್ತಾ ಗ್ರೀನ್ ಕಲರ್ಸ್ ಇದೆ. ಎಲ್ಲದರಲ್ಲೂ 2 ಬಂದಿರುತ್ತೆ. ಇದೊಂದು ರೆಡ್ ಕಲರ್ದಿದೆ, ಮತ್ತು ವೈಟ್ ಕಲರ್ ಇದೆ,
ಅಷ್ಟಿದೆ ಗೈಸ್, ಇಷ್ಟೊಂದು ಬ್ಯಾಗ್ಸ್ ಇದೆ. ಸೊ ಗೈಸ್ ಒಂದು ಪ್ಯಾಕೆಟಲ್ಲಿ 12 ಬ್ಯಾಗ್ಸ್ ಪೀಸಸ್ ಬರುತ್ತೆ. ನಮಗೆ ಇಲ್ಲಿ 700 ಬ್ಯಾಗ್ಸ್ ತಂದಿದ್ದೀವಿ. ಟೋಟಲ್ ಇವೆರಡು ಚೀಲದಲ್ಲೆಲ್ಲ ಸೇರಿ ಇಲ್ಲಿ ನೀವು ನೋಡಿ ಫುಲ್ ಲಾಸ್ಟ್ ತನಕನೂ ಬ್ಯಾಗ್ಸೇ ಇದೆ. ಒಂದೊಂದು ಬಂಡಲ್ ಎತ್ತು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲದರಲ್ಲೂ ಸೇಮ್ ಡಿಸೈನ್, ಬೇರೆ ಬೇರೆ ಕಲರ್ ಸಿಗುತ್ತೆ. ಸೊ ಗೈಸ್ ಇದು ನಮ್ಮ ಮದುವೆಗೆ ಕೊಡ್ತಿರೋ ರಿಟರ್ನ್ ಗಿಫ್ಟ್. ಯಾರ್ಯಾರು ಬರ್ತಿದ್ದಾರಲ್ಲ ಅವ್ರು ಎಲ್ಲರಿಗೂ ಇದನ್ನ ರಿಟರ್ನ್ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಈಗ ನೀವು ನೋಡಿದ್ರಲ್ಲ ರಿಟರ್ನ್ ಗಿಫ್ಟ್ ಎಲ್ಲ ಹೆಂಗಿದೆ ಅಂತ ಬ್ಯಾಗ್ಸು. ಈಗ ಗೈಸ್ ಈಗ ಬನ್ನಿ, ಈಗ ನಾನು ನಿಮಗೆ ಒಂದಷ್ಟು ಬೇರೆ ಐಟಮ್ಸ್ ತಂದಿದ್ದೀವಿ. ಅದನ್ನು ಡೇ ಟು ಡೇ ಲೈಫಿಗೆ ಯೂಸ್ ಆಗುತ್ತೆ. ಯಾಕಂದರೆ ಮದುವೆ ಅಂದರೆ ಎಷ್ಟು ಮನೆಗೆ ಅವರು ಹೋಗ್ತಾ ಇರ್ತಾರೆ. ಅದಕ್ಕೆ ಗೈಸ್ ಅದಕ್ಕೆಲ್ಲ ಯೂಸ್ ಆಗೋಂಗೆ ಫುಲ್ ಎಲ್ಲ ಎಷ್ಟೊಂದು ಸಾಮಾನು ತಂದಿದ್ದೀನಿ, ಇನ್ನೂ ತರಬೇಕು. ಸೊ ಗೈಸ್ ಎಲ್ಲ ರಿಂಗ್ ಲೈಟ್ಸ್ ಎಲ್ಲ ಆನ್ ಮಾಡ್ಕೊಳ್ಳೋಣ. ಸೊ ಗೈಸ್ ಈಗ ನೋಡಿ, ಈಗ ಫಸ್ಟ್ ಬ್ಯಾಗ್ಸ್ ನನ್ನ ರೂಮ್ ಫುಲ್ಲು ತುಂಬೋಗಿದೆ. ಇನ್ನೊಂದು ರೂಮ್ ಇದೆ, ಇನ್ನೊಂದು ರೂಮಲ್ಲೂ ಫುಲ್ ತುಂಬೋಗಿದೆ. ಸೊ ಗೈಸ್ ಈಗ ಬನ್ನಿ, ಈಗ ಫಸ್ಟ್ ಬ್ಯಾಗ್ ಓಪನ್ ಮಾಡೋಣ. ಫಸ್ಟ್ ಬ್ಯಾಗಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಗೈಸ್ ಈಗ ಫಸ್ಟ್ ಬ್ಯಾಗಲ್ಲಿ ಮೋಸ್ಟ್ಲಿ ಇದನ್ನೆಲ್ಲ ಸೈಡಲ್ಲಿ ಇಟ್ಕೊಳ್ಳೋಣ ಗೈಸ್. ಸೊ ಗೈಸ್ ಈಗ ಬೇಸಿಕ್ಲಿ ಫಸ್ಟ್ ಬ್ಯಾಗಲ್ಲಿ ಒಂದು ಬ್ಯಾಗ್ ಇದೆ. ಆ ಬ್ಯಾಗ್ ಒಳಗಡೆನೂ ಇನ್ನೊಂದು ಬ್ಯಾಗ್ಸ್ ಒಳಗಡೆ ನೋಡೋಣ ಗೈಸ್ ಇನ್ನೇನಿದೆ ಅಂತ. ಗಾಯ್ಸ್ ಆ ಬ್ಯಾಗ್ ಒಳಗಡೆ ಇನ್ನೊಂದು ಬ್ಯಾಗ್ಸ್ ಇದೆ. ಸೊ ಗಾಯ್ಸ್ ಬೇಸಿಕ್ಲಿ ಈ ಬ್ಯಾಗ್ ಒಳಗಡೆ ಬರೀ ಬ್ಯಾಗ್ಸ್ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ಈ ಥರ ಏನೋ ಫ್ಯಾನ್ಸಿ ಟೈಪಿನ ಬ್ಯಾಗ್ಸ್ ಇದೆ. ಇದನ್ನು ಮೋಸ್ಟ್ಲಿ ಯಾರಿಗಾದರೂ ನಮ್ಮ ಮನೆಗೆ ಇರ್ಬೋದು, ಇದು ನಮ್ಮ ಪರ್ಸ್ನಲ್ ಯೂಸಿಗೆ. ಸೊ ಗಾಯ್ಸ್ ಇಲ್ಲಿ ನೀವು ನೋಡಿ, ಇದು ನಮ್ಮದೆಲ್ಲ ಪರ್ಸ್ನಲ್ ಯೂಸಿಗೆ ಇರುತ್ತೆ. ಯಾರಿಗಾದರೂ ಅಂದರೆ ಕ್ಲೋಸ್ ರಿಲೇಟಿವಿಗೆ ಕೊಡೋಕ್ಕೇನೆ ಇದೆಲ್ಲ, ಅಥವಾ ಮನೆಗೇ ಇರ್ಬೋದು, ನಮ್ಮ ಅಕ್ಕನೇ ತೊಗೊಂಡಿರ್ಬೋದು. ಸೊ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದೇನೋ ಪ್ಯಾಕೆಟ್ ಇದೆ. ಪ್ಯಾಕೆಟ್ ಒಳಗಡೆ ಇದು ರೆಡಿಮೇಡ್ ಬರುತ್ತಲ್ಲ ಗೈಸ್, ಇದು ಸ್ಮಾಲ್ ಕ್ವಾಂಟಿಟಿಲಿ ತೊಗೊಂಡಿದ್ದೀವಿ. ಯಾಕಂದರೆ ಇದು ಜಾಸ್ತಿ ಯೂಸ್ ಆಗೋಲ್ಲ, ಯಾಕಂದರೆ ನಾವು ಆಲ್ರೆಡಿ ಸಪ್ರೇಟಾಗಿ ಲಾರ್ಜ್ ಕ್ವಾಂಟಿಟಿಲಿ ತೊಗೊಂಡಿದ್ದೀವಿ, ನಾವೇ ಇದನ್ನೆಲ್ಲ ಪ್ಯಾಕ್ ಮಾಡೋದು. ಸೊ ಗೈಸ್ ಈಗ ಬನ್ನಿ, ಈಗ ನೆಕ್ಸ್ಟ್ ಬ್ಯಾಗ್ ಓಪನ್ ಮಾಡೋಣ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ಬ್ಯಾಗ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಅಲ್ಲಿ ಅಷ್ಟು ಜಾಸ್ತಿ ಜೋರಾಗಿ ಗಂಟು ಕೊಡ್ತಾರೆ, ಹೆಂಗೆ ಗಂಟು ಹಾಕಿರ್ತಾರೋ ಗೊತ್ತಿಲ್ಲ. ಸೊ ಗೈಸ್ ಫೈನಲಿ ಓಪನ್ ಆಗಿದೆ ನಮ್ಮ ಬ್ಯಾಗು. ಸೊ ಗೈಸ್ ನಾನು ಹೇಳಿದ್ನಲ್ಲ ನಾವು ಲೂಸಲ್ಲೇ ಎಲ್ಲ ತೊಗೊಂಡಿರ್ತೀವಿ ಅಂತ. ಸೊ ಗೈಸ್ ಇಲ್ಲಿ ನೀವು ನೋಡಿ, ಇದು ಏನೋ ಬಟ್ಟೆ ಪೆನ್ಸ್ ಇದೆ. ಇದೆಲ್ಲ ಮೋಸ್ಟ್ಲಿ ಅದೇ ಅದು ಹುಡುಗಿಯವ್ರದ್ದು ವಸ್ತುಗಳೇ ಇದೆಲ್ಲ. ಸೊ ಗೈಸ್ 2 ಅಡಿಕೆ ಪ್ಯಾಕೆಟ್ ಇದೆ, ಲೂಸಾಗೆ ತೊಗೊಂಡಿದ್ದೀವಿ, ಆಮೇಲೆ ನಾವೇ ಪ್ಯಾಕ್ ಮಾಡಬೇಕು. ಸೊ ಗೈಸ್ ಒಂದು ಬಾಕ್ಸ್ ಫುಲ್ಲೂ ಇದಿದೆ, ಮತ್ತು ಒಂದು ಬಾಕ್ಸ್ ಫುಲ್ಲು ಒಂದು ಪ್ಯಾಕೆಟ್ ಫುಲ್ಲು ಬ್ಯಾಂಡ್ಸ್ ಇದೆ ಹೇರಿಗೆ ಹಾಕೊಳೋದು, ಮತ್ತು ಇದ್ರೊಳಗಡೆ ಒಂದು ಪ್ಯಾಕೆಟ್ ದೊಡ್ಡ ಪ್ಯಾಕೆಟ್ ಫುಲ್ಲೂ ಬರೀ ಇದೆ ಏನಂತಾರೆ ಇದಕ್ಕೆ, ಸ್ಟಿಕ್ಕರ್ಸ್. ಮತ್ತು ಇದು ಇನ್ನೊಂದು ಒಂದು ಪ್ಯಾಕೆಟ್ ಫುಲ್ಲು ಇದು ಕೋಮ್ಸ್ ಇದೆ, ಯಾರಿಗಾದ್ರೂ ಬಂದಾಗ ಕೊಡೋಕ್ಕೆ ಅವ್ರವ್ರಿಗೆ. ಮತ್ತು ಇಲ್ಲಿ ಇನ್ನೊಂದು ಫುಲ್ಲು ಎಲ್ಲ ಪಿನ್ಸ್ ಇದೆ, ಏನದು ಇದರಿಂದ ಏನಂತಾರೆ ಇದಕ್ಕೆ, ಹೂವು ಎಲ್ಲ ಮುಡ್ಕೊಳಕ್ಕೆ ಏನು ಪಿನ್ಸ್ ಯೂಸ್ ಮಾಡ್ತಾರಲ್ಲ ಅದಿದೆ. ಮಿರರ್ಸ್ ಇದೆ ಒಂದು ಪ್ಯಾಕೆಟು, ಏನೇನೋ ಮಾರ್ಕರ್ಸ್ ಇದೇನೇನೋ ಡಿಫ್ರೆಂಟ್ ಶೇಪಿಂದು ಪಿನ್ಸ್ ಇದೆ. ಮತ್ತು ಗೈಸ್ ಇದನ್ನೆಲ್ಲ ವಾಪಸ್ ಹೆಂಗಿದೆಯೋ ಹಂಗೆ ಇಟ್ಬಿಡೋಣ, ಯಾಕಂದರೆ ಇದು ಮತ್ತು ಕಷ್ಟ ಆಗುತ್ತೆ ಇಕ್ಕೋಕ್ಕೆ. ಸೊ ಗೈಸ್ ಈಗ ಬನ್ನಿ, ಈಗ ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಯಾಗ್ನ ತೊಗೊಳ್ತಾ ಇದ್ದೀನಿ. ಸೊ ಗೈಸ್ ಇಲ್ಲಿ ನೀವು ನೋಡಿ, ಇಲ್ಲಿ ಒಂದು ಮರ ಇದೆ, ಎಲ್ಲಿ ಅವ್ರ ಬ್ಯಾಗ್ನ ಕೊಡೋಕ್ಕೆ ಯೂಸ್ ಆಗುತ್ತೆ. ಇದು ರೆಡಿಮೇಡ್ ಎಲ್ಲ ಸಾಮಾನು ಗೈಸ್, ನಾವು ಎಲ್ಲ ರೆಡಿಮೇಡಾಗೆ ಕೊಡ್ತೀವಿ, ತೊಗೊಂಬಂದಿದ್ದೀವಿ. ಸೊ ಗೈಸ್ ಇದು ಪ್ರೈಸ್ ಬಂದು 900 ರುಪೀಸ್ ಏನೋ. ಮತ್ತು ಗೈಸ್ ಇಲ್ಲಿ ನೀವು ನೋಡಿ ಫುಲ್ ಆರ್ಟ್ ವರ್ಕ್ ಎಲ್ಲ ಇದೆ ಎಲ್ಲದ್ರ ಮೇಲೂ. ಅದಕ್ಕೆ ಗೈಸ್ ಇದು ಕಳಸ ಇಕ್ಕೋಕ್ಕೆ, ಇದ್ರೊಳಗಡೆ ನಾವು ಕೊಕೊನಟ್ ಹಾಕ್ಕೊಂಡು ಇಕ್ಕೊಬೋದು. ಮತ್ತು ಗೈಸ್ ಇದು ಸೇರ್ ಓದಿತಾರಲ್ಲ ಅದು ಗೈಸ್ ಇದೇ ಥರ. ಮತ್ತು ಗೈಸ್ ಇದ್ರೊಳಗಡೆ ಒಂದು ಏನೋ ಇದು ಎಂಟ್ರೆನ್ಸಲ್ಲಿ ಮ್ಯಾರೇಜ್ ಎಂಟ್ರೆನ್ಸಿಗೆಲ್ಲ ಹಾಕ್ತೀವಲ್ಲ ಅದು, ಇದು ಪರ್ಫ್ಯೂಮು ಎಲ್ಲದ್ರ ಮೇಲೆ ಅದು ಇರುತ್ತೆ ಗೈಸ್. ಮತ್ತು ಗೈಸ್ ಇಲ್ಲಿ ಏನೋ ಖಾಲಿ ಪೇಪರ್ ಬಂದಿದೆ.
ಮತ್ತು ಇದು ಗೈಸ್ ಸಪ್ತಪದಿ ಇದು ಪ್ಯಾಕೆಟ್ ಎಲ್ಲಿ ಇದನ್ನ ಇಕ್ಕಿ ನಾವು ಸಪ್ತಪದಿ ಮಾಡಿಸ್ತೀವಲ್ಲ ಅದು. ಸೊ ಇದ್ರ ಪ್ರೈಸ್ ಬಂದು 800 ಇತ್ತು, 600 ಹಾಕಿದೆ, ಎರಡರಲ್ಲಿ ಯಾವ್ದಾದ್ರು ಒಂದಿರುತ್ತೆ. ಮತ್ತು ಗೈಸ್ ಇಲ್ಲಿ ನೀವು ನೋಡಿ ಇದೊಂದು 1 kg ಕುಂಕುಮ ಪ್ಯಾಕೆಟ್, 1/2 kg ಇರಬೇಕದು ಮೋಸ್ಟ್ಲಿ. ಮತ್ತು ಗೈಸ್ ಇಲ್ಲೊಂದು ಗೋಪುರಮ್ದು ಟರ್ಮರಿಕ್ ಪೌಡರ್ ಇದೆ, ಅರ್ಶಿನದ ಪ್ಯಾಕೆಟು 1 kg ಇದು ಗೈಸ್. ಇದು 340 ರೂಪೀಸ್ ಅಂತ ಇದೆ. ಇದು ಗೋಪುರಮ್ದೆ. ಮತ್ತು ಗೈಸ್ ಇನ್ನೊಂದು ಪ್ಯಾಕೆಟ್ ಇದೆ, ಇದು ಗೋಪುರಮ್ದೇ ಇರ್ಬೇಕು ಮೋಸ್ಟ್ಲಿ. ಗೈಸ್ ಇದೂ ಗೋಪುರಮ್ದೇ, ಇದೂ 1 kg ಪ್ಯಾಕೆಟೇನೆ 340 ರೂಪೀಸ್ ಇರುತ್ತೆ. ಮತ್ತು ಗಾಯ್ಸ್ ಇದ್ರೊಳಗಡೆ ಇನ್ನೊಂದೇನೋ ಬ್ಯಾಗ್ ಇದೆ, ಡಿಫ್ರೆಂಟ್ ಟೈಪಿಂದು, ಇಷ್ಟುದ್ದಿದೆ. ಮತ್ತು ಗಾಯ್ಸ್ ಇದ್ರೊಳಗಡೆ ಇನ್ನೊಂದು ಲೋಟಸ್ ಥರದ್ದೇನೋ ಇದೆ, ಇದನ್ನು ಎಂತಕ್ಕೋ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಇದನ್ನು ಒಟ್ನಲ್ಲಿ ಯೂಸ್ ಮಾಡೋಕ್ಕೆ ತಂದಿರೋದು. ಮತ್ತು ಗಾಯ್ಸ್ ಇನ್ನೊಂದು ಇದ್ರೊಳಗಡೆ ಇದು ರಾಜ ಮಹಾರಾಜ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಆ ಥರದ್ದು ಏನಂತಾರೆ ಬೀಸಣಿಗೆ ಥರ ಇದೆ ಗೈಸ್. ಇದೊಂದು ಫುಲ್ ಜಮ್ಸಿಂದ ಮಾಡಿರೋದು, ಡಿಸೈನ್ ಮಾಡಿರೋದು ಬಿನ್ಗೆ ಇದೆ. 3 ಬಿನ್ಗೆ ತಂದಿದ್ದೀವಿ ಗೈಸ್. ಇದ್ರ ಮೇಲೇ ಕೊಕೊನಟ್ಟಿಂದ ಹಾಕಿ ಇಕ್ಕೋದು. ಸೊ ಗೈಸ್ ಇದೊಂದು ಪ್ಲೇಟ್ ಇದೆ. ಮತ್ತು ಇನ್ನೇನಿದೆ ಇದ್ರೊಳಗಡೆ, ಇದು ಪ್ಲೇಟ್ಸು ಅದೆಲ್ಲ ಒಂದೊಂದು 600, 300, 400 ಇರುತ್ತೆ. ಮತ್ತು ಇದ್ರೊಳಗಡೆ ಒಂದಷ್ಟು ಪೂಜೆದು ಹಾಕುವಂಥ ಒಂದೊಂದು ಬಾಕ್ಸಸ್ ಇದೆ, ಪೂಜೆ ಐಟಮ್ಸ್ದೇ. ಮತ್ತು ಇದ್ರೊಳಗಡೆ ದಾರ, ಅದು ಇನ್ನು ಮಿಕ್ಕಿದ ಅಡಿಕೆ ಇದೆ. ಇದು 1 ಪೀಸ್ 55 ರೂಪೀಸ್ ಅಂತೆ. ಟೋಟಲ್ 300 ಗ್ರಾಮ್ಸ್ ಅಡಿಕೆ ತಂದಿದ್ದೀವಿ, ಅದೇ ರೌಂಡಿನ ಬೀಟಲ್ ನಟ್ಟು. ಮತ್ತು ಗೈಸ್ ಇದನ್ನು ಆ ಬಿನ್ಗೆ ಮೇಲೆ ಇಕ್ಕೋದು. ಇದು ಕೊಕೊನಟ್ಟಿಂದು ಒಂದು ಸ್ವಲ್ಪ ದೊಡ್ಡ ಸೈಜಿಂದು. ಮತ್ತು ಗೈಸ್ ಇನ್ನೇನಿದೆ ಇದ್ರೊಳಗಡೆ, ಇನ್ನೊಂದು ಬಿನ್ಗೆ ಇದೆ. ಮತ್ತು ಇನ್ನೇನಿಲ್ಲ ಗೈಸ್, ಇನ್ನೊಂದು ಪ್ಲೇಟೇ ಇದೂ. ಮತ್ತು ಗೈಸ್ ಇಲ್ಲಿ ಒಂದು ಹೊಸ ಐಟಮ್ಸ್ ಬಂದಿದೆ, ಅದೇ ಏನದು ಅದೆಲ್ಲ ಇಟ್ಕೊಳಕ್ಕೆ ನಂಗೆ ಹೇಳಕ್ಕೆ ಬರೋಲ್ಲ, ಅದೆಲ್ಲ ನೀವೇ ತಿಳ್ಕೊಬೇಕು. ಸೊ ಗೈಸ್ ಇದನ್ನ ಎತ್ತಿಕ್ಕೋಣ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು ಮೆಹಂದಿ, ಇದು ಪರ್ಸ್ನಲ್ ಯೂಸಿಗೇನೆ. ಮೆಹಂದಿ ಬೇರೆ ಸಪ್ರೇಟಾಗಿ ತರ್ತಾರೆ ಹಾಕೋರು, ಆದ್ರೂ ಇದನ್ನು ನಾವು ಸಪ್ರೇಟ್ ಯೂಸಿಗೆ ತೊಗೊಂಡಿದ್ವಿ, ಏನಾದ್ರು ಎಮರ್ಜೆನ್ಸಿ ಬಂದು ಏನಾದರೂ ಆದರೆ ಅಂತ. ಸೊ ಗೈಸ್ ಇಲ್ಲಿ ನೋಡಿ ಇದೊಂದು ಬ್ಯಾಗ್ ನನಗೆ ಇಷ್ಟ ಆಯಿತು, ಅದಕ್ಕೆ ಇದೊಂದು ಬ್ಯಾಗ್ ತೊಗೊಂಡೆ ನಾನು. ಮತ್ತು ಅಲ್ಲೊಂದು ಬ್ಲೌಸಿನ ಸೆಟ್ಟು ಇದೆ, ಪ್ಯಾಕೆಟು. ಸೊ ಟೋಟಲಿ ಗೈಸ್ ನಾವು 6 ಬ್ಲೌಸಿನ ಪ್ಯಾಕೆಟ್ಸ್ ತಂದಿದ್ದೀವಿ. ಇಲ್ಲಿ ನೋಡಿ ಇನ್ನು 3 ಇಲ್ಲಿದೆ, ಮತ್ತು ಇನ್ನು 3 ಅಲ್ಲಿದೆ. ಸೊ ಗೈಸ್ ಈಗ ಬನ್ನಿ, ಈಗ ಇನ್ನೊಂದು ಇದನ್ನೆಲ್ಲ ತೋರಿಸ್ತೀನಿ. ಸೊ ಗೈಸ್ ಮತ್ತು ಜಿಪ್ಲಾಕ್ ಕವರ್ಸು ಇದೆಲ್ಲ ಬೇಕಾಗ್ತಿರುತ್ತಲ್ಲ, ಅದಕ್ಕೆ ಇದನ್ನು ಒಂದಷ್ಟು ತಂದಿದ್ದೀವಿ. ಒಂದು 6-7 ಪ್ಯಾಕೆಟ್ಸ್ ಏನೋ ತಂದಿದ್ದೀವಿ. ಮತ್ತು ಗೈಸ್ ಇದೊಂದು ಗೋಪುರಮ್ದು ಇದೊಂದು 10-20 ಪ್ಯಾಕೆಟ್ಸ್ ತಂದಿದ್ದೀವಿ. ಇದು ಚಿಕ್ಕದು, ಇದೆಲ್ಲ ಫುಲ್ 10-20 ಪ್ಯಾಕೆಟ್ಸ್ ತಂದಿದ್ದೀವಿ. ಇದನ್ನು ಎಲ್ಲ ಯೂಸ್ ಆಗ್ತಾನೆ ಇರುತ್ತಲ್ಲ. ಮತ್ತು ಗಾಯ್ಸ್ ಇಲ್ಲಿ ನೀವು ನೋಡಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಟೋಟಲಿ ಗಾಯ್ಸ್ ಇದರಲ್ಲಿ 14 ಪ್ಯಾಕೆಟ್ಸ್ ಇದೆ. ಗೋಪುರಮ್ದು ಏನಂತಾರೆ ಇದಕ್ಕೆ ನೋಡಿ, ಫುಲ್ 14 ಪ್ಯಾಕೆಟ್ಸ್ ಇದೆ. ಇದರಲ್ಲಿ 50 ಪೀಸಸ್ ಬರುತ್ತೆ, 60 ರೂಪೀಸ್ ಒಂದು ಪ್ಯಾಕೆಟ್ ಆಗಿರುತ್ತೆ. ಮತ್ತು ಇಲ್ಲಿ ನೀವು ನೋಡಿ 500 ಪೀಸಸ್ಸಿಂದು ಯೂಸ್ ಆ್ಯಂಡ್ ಥ್ರೋ ಕವರ್ಸ್ ಇದೆ ಗಿಫ್ಟಿಂಗ್ಗೆ. ಮತ್ತು ಇದೊಂದು ಲಕ್ಷ್ಮೀ ಮಾತಾ ತೊಗೊಂಬಂದಿದ್ದೀವಿ. ಇದನ್ನು ಎಲ್ಲ ಕಡೆ ಯೂಸ್ ಆಗ್ತಿರುತ್ತಲ್ಲ ಮದುವೆಗೆ. ಇದು 1300 ರೂಪೀಸಿಂದು. ನೋಡಿ ಗಾರ್ಡನ್ನು ತೋರ್ಸೋದು ಮರೆತು ಹೋಗಿದ್ದೆ. ಸೊ ಗೈಸ್ ಇಲ್ಲಿ ನೋಡಿ ಇದೊಂದು ಛತ್ರಿ, ಮತ್ತು ಇಲ್ಲೊಂದು ಏನೋ ಸ್ಟಿಕ್ ಥರ ಇದೆ. ಸೊ ಗೈಸ್ ಇಲ್ಲಿ ಬೇಸಿಕ್ಲಿ ಇಲ್ಲಿರೋದು ಛತ್ರಿ, ಇದು ಮದುವೆದಲ್ಲೆಲ್ಲ ಯೂಸ್ ಆಗುತ್ತಲ್ಲ, ಅದೇ ಎತ್ಕೊಂಡು ಹೋಗೋಕ್ಕೆ, ಅದೇ ನೆರಳು ಹಿಡಿಯೋಕ್ಕೆ, ಅದಕ್ಕೆ ಗೈಸ್ ಇದು ಯೂಸ್ ಆಗುತ್ತೆ. ಮತ್ತು ಸ್ಟಿಕ್ ಎಂತಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೊ ಗೈಸ್ ಇವೆರಡೂ ಇದು ಅಲ್ಲಿ ಫುಲ್ ಡೆಕೋರೇಟಿವ್ ಐಟಮ್ಸಲ್ಲಿ ಇವೆರಡೂ ತಂದ್ವಿ. ಸೊ ಗೈಸ್ ಇವೆರಡು ಸೆಟ್ ಬಂದು ನಮಗೆ 2200 ರೂಪೀಸ್ ಆಯಿತು. ಸೊ ಗೈಸ್ ಬೇಸಿಕ್ಲಿ 1100 ಇರಬೇಕು
ಮೋಸ್ಟ್ಲಿ. ಸೊ ಗೈಸ್ ಇಲ್ಲಿ ನೋಡಿ ಇವೆರಡು ಈಗ ಬ್ಯಾಂಗಲ್ಸ್ ತೋರಿಸ್ತೀನಿ ನಾನು ನಿಮಗೆ. ಸೊ ಗೈಸ್ ಇಲ್ಲಿ ನಾನು ಇಲ್ಲಿ ಇನ್ನೊಂದು ರೂಮಿಗೆ ಬಂದಿದ್ದೀನಿ. ಬ್ಯಾಂಗಲ್ಸ್ ನೋಡಿ ಗೈಸ್, ಇವೆರಡು ಫುಲ್ ಪ್ಯಾಕೆಟಲ್ಲೂ ಅಂದರೆ ಫುಲ್ ಬ್ಯಾಗ್ಸಲ್ಲೂ ಬ್ಯಾಂಗಲ್ಸ್ ಇದೆ. ಸೊ ಗೈಸ್ ನಾವೇ ಬ್ಯಾಂಗಲ್ಸ್ ತಂದುಬಿಟ್ಟಿದ್ದೀವಿ, ಯಾಕಂದರೆ ಈ ಬೇಕಾಗ್ತಿರುತ್ತಲ್ಲ ಅದಕ್ಕೆ. ಸೊ ಗೈಸ್ ಇಲ್ಲಿ ನೋಡಿ ಎಷ್ಟು ಬ್ಯಾಂಗಲ್ ಪೀಸಸ್ ಬಾಕ್ಸಸ್ ಇದೆ ಅಂತ ನೀವು ಕೌಂಟ್ ಮಾಡಿ ನನಗೆ ಹೇಳಿ. ಸೊ ಗೈಸ್ ಇದು 5ನೇದು. ಸೊ ಗೈಸ್ ಇಷ್ಟೊಂದು ಬಾಕ್ಸಸ್ ಇದೆ, ಎಲ್ಲ ಬೇರೆ ಬೇರೆ ಕಲರ್ ವೆರೈಟೀಸಿಂದು. ಚಿಕ್ಕಪೇಟೆಯಲ್ಲಿ 1 ಡಜನ್ 25 ರೂಪೀಸ್ 30 ರೂಪೀಸಿಗೆ ಹಂಗೆ ಮಾರ್ತಿದ್ರು. ಸೊ ಗೈಸ್ ಅದಕ್ಕೆ ನಾವು ಬ್ಯಾಂಗಲ್ಸ್ನೂ ತೊಗೊಂಬಿಟ್ವಿ, ಯಾಕಂದರೆ ಗೈಸ್ ಬೇರೆ ಕಡೆ ಎಲ್ಲ 1 ಡಜನ್ 500 100 ಆ ಥರ ಇರುತ್ತೆ. ಸೊ ಗೈಸ್ ಈ ಚಿಕ್ಕ ಮಕ್ಳದ್ದು ಎಲ್ಲ ಬ್ಯಾಂಗಲ್ಸ್ ತೊಗೊಂಡ್ವಿ, ಯಾರಾದರೂ ಬಂದರೆ ಮದುವೆಗೆ ಅವರಿಗೆಲ್ಲ ಕೊಡೋಕ್ಕೆ. ಸೊ ಗೈಸ್ ಇಲ್ಲಿ ನೋಡಿ ಇಲ್ಲೊಂದು ಒಂದು ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇದೆಲ್ಲ. ಸೊ ಗೈಸ್ ಇಲ್ಲಿ ನೋಡಿ ಇದು ಎಲ್ಲದರಲ್ಲೂ ಬೇರೆ ಬೇರೆ ಕಲರ್ಸ್, ಫುಲ್ ಮಲ್ಟಿ ಕಲರ್ಸ್ ಬ್ಯಾಂಗಲ್ಸ್ ಇದೆ. ಇಲ್ಲಿ ಒಂದೊಂದರಲ್ಲಿ ಗ್ರೀನ್ ಇದೆ, ರೆಡ್ ಇದೆ, ನೋಡಿ ಇದ್ರೊಳಗಡೆ ರೆಡ್ ಇದೆ. ಫುಲ್ ಎಲ್ಲ ಸ್ಟೋನ್ಸಿಂದು ಹೈ ಕ್ವಾಲಿಟಿ ಗ್ಲಾಸಿಂದು ಇದೆಲ್ಲ ಬ್ಯಾಂಗಲ್ಸು. ಇದು ಎಲ್ಲ ನಾನು ಶಾಪ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಗೈಸ್ ಇಲ್ಲಿ ನೋಡಿ ಇದು ಗ್ರೀನ್ ಕಲರ್ ಇದೆ ಬಳೆ. ಸೊ ಗೈಸ್ ಇದೇ ಥರ ನಾವು ಅರೌಂಡ್ 20 to 30 ಪ್ಯಾಕೆಟ್ಸ್ ತಂದಿದ್ದೀವಿ ಬ್ಯಾಂಗಲ್ಸು. ಒಂದೊಂದು ಪ್ಯಾಕೆಟಲ್ಲಿ 13 ಇರುತ್ತೆ, 13 ಪೀಸಸ್ ಅಂದರೆ 13 ಡಜನ್ ಬರುತ್ತೆ, ಅಥವಾ ಒಂದೊಂದರಲ್ಲಿ 12 ಡಜನ್ ಕೂಡ ಬರುತ್ತೆ, ಯಾಕಂದರೆ ಅವ್ರ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಗೈಸ್ ಇಲ್ಲಿ ನೋಡಿ ಇದು ಗ್ರೀನ್ ಕಲರ್, ಇದು ಒಂಥರ ವೆರೈಟಿ ಇದೆ. ಸೊ ಗೈಸ್ ಇದೆಲ್ಲ ಬೇರೆ ಬೇರೆ ಥರ ವೆರೈಟಿ. ಸೊ ಗೈಸ್ ಇದಾಗಿತ್ತು ಲಾಸ್ಟ್ ಐಟಮ್. ಸೊ ಗೈಸ್ ಇದು ನೋಡಿದ್ರಲ್ಲ ನಾನು ಏನೇನು ತಂದೆ ಮದುವೆಗೆ ಅಂತ. ಸೊ ಗೈಸ್ ನೀವು ಮತ್ತೆ ಏನಾದರೂ ನಂದು ಡ್ರೆಸ್ನ ನೀವು ನೋಡಬೇಕಂದ್ರೆ ಸೊ ಗೈಸ್ ನೀವು ಅದ್ರ ಮೇಲೆ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಎಷ್ಟು ಕಮೆಂಟ್ ಬರುತ್ತೋ ಅಷ್ಟೇ ಬೇಗ ಬರುತ್ತೆ ನನ್ನ ಡ್ರೆಸ್ ವಿಡಿಯೋ. ಬಾಯ್.